ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಲ್ಲೊಳ್ಳಿ. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ LMS ಯೋಜನೆಯ ಅಂಗವಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA ಅಂತಿಮ ವರ್ಷದ ಅಂದರೆ 6ನೇ ಸೆಮಿಸ್ಟರ್ನ ಪದವಿಗೆ ನಿಗದಿಪಡಿಸಿದ ಅರ್ಥಶಾಸ್ತ್ರ ದ್ವಿತೀಯ ಪತ್ರಿಕೆ ಇಂಡಿಯನ್ ಎಕಾನಮಿ ಪೇಪರ್ 2 ಇದರ ಒಂದು ಕೊನೆಯ ಘಟಕ ಫಾರಿನ್ ಟ್ರೇಡ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್, ಫಾರಿನ್ ಟ್ರೇಡ್ ರಿಲೇಷನ್ಸ್ ಅಂತ. ಈ ಘಟಕದ ಮೊದಲ ಸೆಷನ್ ಅಂದರೆ 43ನೇ ಸೆಷನ್ ಫಾರಿನ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್ ಈ ಕುರಿತು ಇದೀಗ ಚರ್ಚಿಸೋಣ. In the introduction part, international trade is become significant, very very significant in the context of globalization. Almost all the countries in the world are participating in foreign trade. Above 200 countries in the world are there. These all the countries are participating in foreign trade. No one except from international trade. In 2019, the global trade value of goods exported throughout the world, it means all the countries, amounted to approximately $19 trillion at current prices. ಪೀಠಿಕೆ ಭಾಗದಲ್ಲಿ ನಾವು ನೋಡೋದಾದರೆ, ಜಾಗತೀಕರಣ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅತ್ಯಂತ ಮಹತ್ವದ್ದು. ವಿಶ್ವದ ಬಹುತೇಕ ಎಲ್ಲ ದೇಶಗಳು ವಿದೇಶಿ ವ್ಯಾಪಾರದಲ್ಲಿ ಇವತ್ತಿನ ದಿನ ಭಾಗವಹಿಸುತ್ತಿವೆ. 2019ರ ಅಂಕಿಅಂಶಗಳನ್ನು ನೋಡಿದಾಗ ಪ್ರಪಂಚದಾದ್ಯಂತ ರಫ್ತು ಮಾಡಿದಂತಹ ಸರಕುಗಳ ಜಾಗತಿಕ ವ್ಯಾಪಾರ ಮೌಲ್ಯ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು $19 ಟ್ರಿಲಿಯನ್ ಆಗುತ್ತದೆ ಅಂತ ಹೇಳ್ತಾರೆ. ಇದನ್ನು ನೋಡಿದರೆ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಎಷ್ಟೊಂದು ಮಹತ್ವದ್ದು ಇವತ್ತಿನ ದಿನಗಳಲ್ಲಿ. ಯಾಕೆಂದರೆ ಜಗತ್ತಿನಾದ್ಯಂತ ಯಾವ ದೇಶವೂ ಸ್ವಾವಲಂಬಿ ಅಲ್ಲ. ಯಾವ ದೇಶವೂ ತನ್ನ ಸ್ವಂತ ಸಂಪನ್ಮೂಲಗಳಿಂದ ಮಾನವನ ಜೀವನದ ಗುಣಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅದಂಥ ಸ್ಥಿತಿ ಇದೆ. ಆದ್ದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಅತ್ಯಂತ ಮಹತ್ವದ್ದು. ಈ ಕುರಿತು ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥವನ್ನು ನೋಡೋದಾದರೆ ಅಂದರೆ ಏನು? ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್? International trade is that it is a branch of economics which is concerned with the exchange of goods and services between one country to another country. That's it. Yes. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು? ಅಂತಾರಾಷ್ಟ್ರೀಯ ವ್ಯಾಪಾರ ಏನನ್ನು ಒಳಗೊಂಡಿರ್ತದೆ? ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿನ ವಿನಿಮಯದ ವಿಚಾರಗಳೇನು ಅಂತ ನಾವು ನೋಡಲಿಕ್ಕೆ ಹೋದರೆ, ಅಂತಾರಾಷ್ಟ್ರೀಯ ವ್ಯಾಪಾರವೆಂದರೆ ಇದು ಅರ್ಥಶಾಸ್ತ್ರದ ಒಂದು ಶಾಖೆಯಾಗಿದೆ. ಇದು ಒಂದು ದೇಶ ಇನ್ನೊಂದು ದೇಶದ ನಡುವೆ ನಡೆಯುವ ಸರಕು ಸೇವೆಗಳ ವಿನಿಮಯಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಯನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಈ ರೀತಿ ಇಟ್ ಈಸ್ ಅ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫ್ರಮ್ ಒನ್ ಜಿಯೋಗ್ರಫಿಕಲ್ ಬೌಂಡ್ರಿ ಟು ಅನದರ್ ಜಿಯೋಗ್ರಫಿಕಲ್ ಬೌಂಡ್ರಿ. ಇಟ್ ಈಸ್ ಅ ಟ್ರೇಡಿಂಗ್ ವಿತ್ ಫಾರಿನ್ ಕಂಟ್ರೀಸ್. ಇದು ಒಂದು ಭೌಗೋಳಿಕ ಗಡಿಯಿಂದ ಇನ್ನೊಂದಕ್ಕೆ ಸರಕು ಮತ್ತು ಸೇವೆಗಳ ಚಲನೆಯಾಗಿದೆ ಅಂತ ಹೇಳ್ಬೋದು. ಇದು ವಿದೇಶಗಳೊಂದಿಗಿನ ವ್ಯಾಪಾರವನ್ನು ನಾವು ಸಾಮಾನ್ಯವಾಗಿ ಸರಕು ಸೇವೆಗಳ ವಿನಿಮಯವನ್ನು ವ್ಯಾಪಾರ ಅಂತ ಕರಿತೀವಿ. ಈ ಸರಕು ಸೇವೆಗಳ ವಿನಿಮಯದ ವ್ಯಾಪಾರದ ಚಟುವಟಿಕೆ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ನಡೆಯುವಂಥದ್ದಕ್ಕೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ದೆನ್ why international trade? What is the necessity of international trade? Why we organize international trade ಅಂತ ನೋಡಿದಾಗ, international trade because of these things. The first one is international trade arises because of differences in resources. The international trade because of in the ಫಿಸಿಕಲ್ ಆ್ಯಂಡ್ ಜಿಯೋಗ್ರಫಿಕಲ್ ಕಂಡೀಷನ್ಸ್, ಭೌತಿಕ ಮತ್ತು ಭೌಗೋಳಿಕ ಸ್ಥಿತಿಗತಿಗಾಗಿ. ಇನ್ ದ ಸ್ಟೇಜ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಟ್ರೇಡ್ ಬಿಕಾಸ್ ಆಫ್ ಇನ್ ದ ಟೋಟಲ್ ಇನ್ಕಮ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ಇಟ್ ಈಸ್ ಬಿಕಾಸ್ ಆಫ್ ಇನ್ ದ ಅಕ್ಯುಮುಲೇಷನ್ ಆಫ್ ಕ್ಯಾಪಿಟಲ್, ಇನ್ ದ ಟ್ರೇಡ್ ಆ್ಯಂಡ್ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್, ಇನ್ ದ ಹ್ಯೂಮನ್ ಕ್ವಾಲಿಟೀಸ್, ಇನ್ ದ
ಟೆಕ್ನಿಕಲ್ ಆ್ಯಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇನ್ ದ ಪೊಲಿಟಿಕಲ್ ಕಂಡೀಷನ್ಸ್. ಎಸ್, ಈ ಎಲ್ಲ ಅಂಶಗಳು ಅಂತಾರಾಷ್ಟ್ರೀಯ ಏಕೆ ಕೈಗೊಳ್ಳಬೇಕು ಎಂಬುದರ ಕುರಿತಾಗಿ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀಡುವಂಥ ಅಂಶಗಳಾಗಿವೆ. ಆರ್ಥಿಕ ಅಭಿವೃದ್ಧಿ ಹಂತಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಅಥವಾ ದೇಶದಲ್ಲಿರತಕ್ಕಂಥ ಸಂಪನ್ಮೂಲಗಳ ವ್ಯತ್ಯಾಸದಿಂದಾಗಿ ಇದು ಉದ್ಭವಿಸುತ್ತದೆ. ಇಲ್ಲಿ ಭೌತಿಕ ಮತ್ತು ಭೌಗೋಳಿಕ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸಗಳಿರುತ್ತವೆ. ಈ ಎಲ್ಲ ವ್ಯತ್ಯಾಸಗಳಿಂದ ಇದು ಉದ್ಭವಿಸುತ್ತದೆ ಅಂತ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯ ಹಂತದಲ್ಲಿನ ವ್ಯತ್ಯಾಸಗಳಿಂದಾಗಿ ಇದು ಉದ್ಭವಿಸುತ್ತದೆ. ಒಟ್ಟು ಆದಾಯ ಮತ್ತು ತಲಾದಾಯದಲ್ಲಿ ವ್ಯತ್ಯಾಸಗಳಿಂದಾಗಿ ಇದು ಉದ್ಭವಿಸುತ್ತದೆ. ಬಂಡವಾಳ ಕ್ರೋಢೀಕರಣದಲ್ಲಿನ ವ್ಯತ್ಯಾಸ ಅಥವಾ ಬಂಡವಾಳ ಕ್ರೋಢೀಕರಣಕ್ಕಾಗಿ ಇದು ಉದ್ಭವಿಸುತ್ತದೆ. ವ್ಯಾಪಾರ ಮತ್ತು ಹಣಕಾಸು ನೀತಿ ನಿಯಮಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಮತ್ತು ಮಾನವನ ಸಂಪನ್ಮೂಲಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಇದು ಉದ್ಭವಿಸುತ್ತದೆ. ತಾಂತ್ರಿಕ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿನ ವ್ಯತ್ಯಾಸಗಳಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಭವಿಸುತ್ತದೆ. ಉದಾಹರಣೆಗೆ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಹಿಂದುಳಿದ ರಾಷ್ಟ್ರವೊಂದಕ್ಕೆ ಮುಂದುವರಿದ ರಾಷ್ಟ್ರವು ಕಂಪ್ಯೂಟರ್ ಸಾಫ್ಟ್ವೇರನ್ನು ಪೂರೈಸುವಂಥ ವಿಚಾರದಲ್ಲಿ ಇರಬಹುದು. ಇಂಥದ್ದನ್ನು ತಾಂತ್ರಿಕ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿನ ವ್ಯತ್ಯಾಸಗಳಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಭವಿಸ್ತದೆ ಅಂತ ಹೇಳ್ಬೋದು. ಇನ್ನು ರಾಜಕೀಯ ಪರಿಸ್ಥಿತಿಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಇದು ಉದ್ಭವಿಸುತ್ತದೆ. ಈ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಏಕೆ ಉದ್ಭವಿಸುತ್ತದೆ, ಏಕೆ ಕೈಗೊಳ್ಳಬೇಕು ಎಂಬುದಕ್ಕೆ ಇವಿಷ್ಟು ಉತ್ತರ ನೀಡುವಂಥ ಅಂಶಗಳಾಗಿವೆ. ಎಸ್, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ದ ಇಂಟರ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಎಸ್, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅರ್ಥವನ್ನು ಏನು ಅಂದರೆ ಏನು? ಎಸ್, internal or domestic trade is transaction taking place within the geographical boundaries. Yes, internal or domestic trade is the transaction taking place within the geographical boundaries of a nation or region. It is also known as intra-regional or home trade. ಆಂತರಿಕ ಅಥವಾ ದೇಶೀಯ ವ್ಯಾಪಾರವು ಒಂದು ರಾಷ್ಟ್ರ ಅಥವಾ ಆ ಪ್ರದೇಶದ ಭೌಗೋಳಿಕ ಗಡಿಗಳಲ್ಲಿ ನಡೆಯಬಹುದಾದಂಥ ವ್ಯಾಪಾರ ವಹಿವಾಟುಗಳನ್ನು ನಾವು ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರ ಅಂತ ಕರಿತೀವಿ. ಇದನ್ನು ಅಂತರ್ಪ್ರಾದೇಶಿಕ ಅಥವಾ ಗೃಹ ವ್ಯಾಪಾರ ಅಂತಲೂ ಕರೆಯುತ್ತಾರೆ. ಉದಾಹರಣೆಗೆ, ಭಾರತ ತನ್ನ ಗಡಿಯೊಳಗಿನ ಅಂದರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಕಚ್ನಿಂದ ಕಾಚಾರ್ವರೆಗಿನ ಎಲ್ಲ ಪ್ರದೇಶಗಳಲ್ಲಿ, ಭಾರತದ ಎಲ್ಲ ರಾಜ್ಯಗಳಲ್ಲಿ, ಅಂತರ್ರಾಜ್ಯಗಳಲ್ಲಿರ್ಬೋದು, ಇಡೀ ದೇಶದಲ್ಲಿ ನಡೆಯುವಂಥ ನಮ್ಮ ಭೌಗೋಳಿಕ ಗಡಿ ವ್ಯಾಪ್ತಿ ಏನಿದೆಯಲ್ಲ, ಈ ಕಡೆಗೆ ಡ್ಯುರ್ಯಾಂಡ್ ರೇಖೆ ಇರ್ಬೋದು, ಈ ಕಡೆಗೆ ಮ್ಯಾಕ್ಮೋಹನ್ ಗಡಿ ರೇಖೆ ಇರ್ಬೋದು, ದಕ್ಷಿಣದಲ್ಲಿ ಜಲತೀರ ಇರ್ಬೋದು, ಇದರ ಮಧ್ಯೆ ನಡೆಯುವಂಥ ಮಧ್ಯದ ಪ್ರದೇಶದಲ್ಲಿ ಮಧ್ಯಗಳಲ್ಲಿ ನಡೆಯುವಂಥ ವ್ಯಾಪಾರವನ್ನು ನಾವು ಆಂತರಿಕ ಅಥವಾ ಅಂತರ್ಪ್ರಾದೇಶಿಕ ವ್ಯಾಪಾರ ಅಂತ ಕರಿಬೋದು. ಎಸ್, ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದಾಗ international trade is the movement of goods and services from one geographical boundary to another geographical boundary. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದಾಗ ಒಂದು ಭೌಗೋಳಿಕ ಗಡಿಯಿಂದ ಇನ್ನೊಂದಕ್ಕೆ ಸರಕು ಮತ್ತು ಸೇವೆಗಳ ವಿನಿಮಯ, ಚಲನೆ ಅಂತ ಹೇಳ್ಬೋದು. ಈ ಚಟುವಟಿಕೆಯನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಎಸ್, ಇನ್ನು ದ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಎಸ್, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಮಧ್ಯದ ವ್ಯತ್ಯಾಸವನ್ನು ತಿಳಿದಾಗ ಅದರ ಪೂರ್ಣ ಅರ್ಥ ನಮಗೆ ತಿಳಿಯುತ್ತದೆ. ವ್ಯಾಪಕವಾಗಿ ಅರ್ಥ ತಿಳಿದುಕೊಳ್ಬೇಕಂದ್ರೆ ಅದರ ವ್ಯತ್ಯಾಸಗಳನ್ನು ತಿಳಿದುಕೊಳ್ಬೇಕು. ಎಸ್, ಇನ್ ದ ಫಸ್ಟ್ ಕಾಲಮ್ ವಿ ಹ್ಯಾವ್ ಇಂಟರ್ನಲ್ ಆರ್ ಡೊಮೆಸ್ಟಿಕ್ ಟ್ರೇಡ್. ಸೆಕೆಂಡ್ ಕಾಲಮ್ ವಿ ಹ್ಯಾವ್ ಫಾರಿನ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್. ಆಂತರಿಕ ವ್ಯಾಪಾರ ಇದು ಒಂದು ದೇಶದೊಳಗಿನ ವ್ಯಾಪಾರವನ್ನು ಸೂಚಿಸ್ತದೆ. ಇಟ್ ರೆಫರ್ಸ್ ಟು ಟ್ರೇಡ್ ವಿದಿನ್ ದ ಕಂಟ್ರಿ. ಬಟ್ ಇಂಟರ್ನ್ಯಾಷನಲ್ ಟ್ರೇಡ್ ರೆಫರ್ಸ್ ಟು ಬಿಟ್ವೀನ್ 2 or more countries. 2 ಅಥವಾ ಹೆಚ್ಚಿನ ದೇಶಗಳ ನಡುವಿನ ವ್ಯಾಪಾರವನ್ನು ಇದು ಸೂಚಿಸ್ತದೆ. ದೆನ್ ಇಟ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿದಿನ್ ದ ಕಂಟ್ರಿ. ಇದು ದೇಶದ ಒಳಗಡೆಗೆ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಒಳಗೊಂಡಿರುತ್ತದೆ. ಬಟ್ ಇಂಟರ್ನ್ಯಾಷನಲ್ ಟ್ರೇಡ್ ಇಟ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ 2 or more countries. ಇದು 2 ಅಥವಾ ಹೆಚ್ಚಿನ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಒಳಗೊಂಡಿರ್ತದೆ. ಇನ್ನು ಆಂತರಿಕ ವ್ಯಾಪಾರವು ಸಾರಿಗೆ ಅಪಾಯ ಬಹಳ ಕಡಿಮೆ ಇರ್ತದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ
ಹೆಚ್ಚಿನ ಪ್ರಮಾಣದಲ್ಲಿ, ಸಾರಿಗೆಯ ಅಪಾಯ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇನ್ನು ಆಂತರಿಕ ವ್ಯಾಪಾರದಲ್ಲಿ ದೇಶಾದ್ಯಂತ ಒಂದೇ ಕರೆನ್ಸಿ ಜಾರಿಯಲ್ಲಿರುತ್ತದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ಕರೆನ್ಸಿಗಳು ಅಥವಾ ಬೇರೆ ಬೇರೆ ಕರೆನ್ಸಿಗಳು ಜಾರಿಯಲ್ಲಿರುತ್ತವೆ. ಉದಾಹರಣೆಗೆ ಭಾರತದಲ್ಲಿ ರೂಪಾಯಿ ಇದ್ದರೆ ಅಮೆರಿಕದಲ್ಲಿ ಡಾಲರ್ ಕರೆನ್ಸಿ ಜಾರಿಯಲ್ಲಿದೆ. ಇನ್ನು ಆಂತರಿಕ ವ್ಯಾಪಾರದಲ್ಲಿ, ಗೃಹ ವ್ಯಾಪಾರದಲ್ಲಿ ಆ ದೇಶದಲ್ಲಿ ಚಾಲ್ತಿಯಲ್ಲಿರುವ ಕಾನೂನುಗಳನ್ನು ಮಾತ್ರ ಅನುಸರಿಸಬೇಕಾಗುತ್ತದೆ. ಆದರೆ ವಿದೇಶಿ ವ್ಯಾಪಾರದಲ್ಲಿ ವಿವಿಧ ದೇಶಗಳ ಕಾನೂನುಗಳು, ಪದ್ಧತಿಗಳು ಮತ್ತು ನಿಬಂಧನೆಗಳನ್ನು ಪಾಲಿಸಬೇಕಾಗ್ತದೆ. ಇನ್ನು ಆಂತರಿಕ ವ್ಯಾಪಾರದಲ್ಲಿ ದೇಶದೊಳಗೆ ಉತ್ಪಾದನೆಯ ಅಂಶಗಳ ಸುಲಭ ಚಲನಶೀಲತೆ ಆಗುತ್ತದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ದೇಶಗಳ ನಡುವೆ ಉತ್ಪಾದನೆಯ ಅಂಶಗಳ ಚಲನಶೀಲತೆ ಅತ್ಯಂತ ಕಷ್ಟದಾಯಕವಾದುದು ಅಂತ ಹೇಳ್ಬೋದು. ಇವಿಷ್ಟು ಅಂಶಗಳು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಮಧ್ಯದ ವ್ಯತ್ಯಾಸವನ್ನು ಸಾರಿ ಹೇಳ್ತಕ್ಕಂಥ ಅಂಶಗಳಾಗಿವೆ. ಇಂಪಾರ್ಟೆನ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವ ಮತ್ತು ಅನುಕೂಲಗಳು. ಇವನ್ನ ನೋಡ್ತಾ ಹೋದಾಗ ದ ಫಸ್ಟ್ ಒನ್, ಆಪ್ಟಿಮಮ್ ಅಲೋಕೇಶನ್ ಆಫ್ ವರ್ಲ್ಡ್ ರಿಸೋರ್ಸಸ್. ಆಪ್ಟಿಮಮ್ ಅಲೋಕೇಶನ್ ಆಫ್ ವರ್ಲ್ಡ್ ರಿಸೋರ್ಸಸ್. ಜಗತ್ತಿನ ಸಂಪನ್ಮೂಲಗಳ ಒಂದು ಸಮರ್ಪಕ ಹಂಚಿಕೆ ಆಗುತ್ತೆ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದಾಗಿ. ಎರಡನೇದಾಗಿ ಪ್ರಪಂಚದ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಅಥವಾ ಗರಿಷ್ಠ ಬಳಕೆ ಅನ್ನುವಂಥದ್ದು. ದೆನ್ ಗೇನ್ಸ್ ಆಫ್ ಸ್ಪೆಷಲೈಸೇಷನ್, ಪರಿಣಿತಿಯಿಂದ ಲಾಭಗಳು ದೊರೆಯುತ್ತವೆ. ಉದಾಹರಣೆಗೆ ಭಾರತೀಯರು ಕಂಪ್ಯೂಟರ್ನ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣಿತಿಯನ್ನು ಸಾಧಿಸಿದ್ದಾರೆ. ಚೀನಾದವರು ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣಿತಿಯನ್ನು ಸಾಧಿಸಿದ್ದಾರೆ. ಈ ಎರಡೂ ರಾಷ್ಟ್ರಗಳು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರನ್ನು ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಎರಡೂ ರಾಷ್ಟ್ರಗಳಿಗೆ ಗರಿಷ್ಠ ಲಾಭವಾಗುತ್ತದೆ. ಆದ್ದರಿಂದ ಪರಿಣಿತಿಯಿಂದ ಲಾಭಗಳು ಚೀನಾ ಮತ್ತು ಭಾರತದ ಮಧ್ಯೆ ವ್ಯಾಪಾರವಾದರೆ ಈ ಪರಿಣಿತಿಯ ಉಪಯೋಗ ಅಥವಾ ಪರಿಣಿತಿಯಿಂದ ಎರಡೂ ರಾಷ್ಟ್ರಗಳಿಗೆ ಗರಿಷ್ಠ ಲಾಭವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಎನ್ಹ್ಯಾನ್ಸ್ಡ್ ವೆಲ್ತ್, ವರ್ಧಿತ ಸಂಪತ್ತು ವರ್ಧನೆ ಆಗುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಂಪತ್ತು ವರ್ಧನೆ ಆಗುತ್ತದೆ. ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವ ಕಚ್ಚಾ ಸರಕುಗಳಲ್ಲಿ ಯಾವುದಾದ್ರೂ ಒಂದರ ಕೊರತೆಯಿಂದ ಉಳಿದೆಲ್ಲ ಮುಖ್ಯ ಸಂಪನ್ಮೂಲಗಳನ್ನು ನಾವು ಹಾಳು ಮಾಡಿಕೊಳ್ಳುವಂಥ ಸಂದರ್ಭ ಉಂಟಾಗದೆ, ಕೊರತೆಯಲ್ಲಿರುವಂಥ ಒಂದು ಕಚ್ಚಾ ಸಂಪನ್ಮೂಲವನ್ನು ಆಮದು ಮಾಡಿಕೊಂಡು ಉಳಿದೆಲ್ಲ ಸಂಪನ್ಮೂಲಗಳನ್ನು ಮುಖ್ಯ ಸಂಪನ್ಮೂಲ ಬಳಸಿಕೊಂಡು ನಾವು ಉತ್ಪಾದನೆಯನ್ನು ಹೆಚ್ಚಿಸಿದಾಗ ಎಲ್ಲ ದೇಶಗಳಲ್ಲಿ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲ ಅಂತ ಹೇಳ್ಬೋದು. ಇನ್ನು ಕಲ್ಯಾಣ, ವೆಲ್ಫೇರ್ ಕೌಂಟೂರ್, ಇಡೀ ದೇಶದ ಆಂತರಿಕ ಮತ್ತು ಬಾಹ್ಯ ಕಲ್ಯಾಣ ಸಾಧ್ಯವಾಗುತ್ತದೆ. ರಾಷ್ಟ್ರದ ಜನರ ಜೀವನ ಗುಣಮಟ್ಟ ಹೆಚ್ಚಳಗೊಳಿಸುವುದು ಅತ್ಯಂತ ಅವಶ್ಯಕ. ಈ ದೃಷ್ಟಿಯಲ್ಲಿ ಎಲ್ಲರಿಗೂ ಅನುಕೂಲಕರವಾದಂಥ ಕಲ್ಯಾಣಕರವಾದಂಥ ಅಂಶ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುತ್ತದೆ ಅಂತ ಹೇಳ್ಬೋದು. ದೆನ್ ಬೆಟರ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಅಂತಾರಾಷ್ಟ್ರೀಯ ರಾಜಕೀಯ ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅಂತಾರಾಷ್ಟ್ರೀಯ ರಾಜಕೀಯ ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಕೊರತೆಯೊಂದಿಗೆ ವ್ಯವಹರಿಸು, ಡೀಲಿಂಗ್ ವಿತ್ ಸ್ಕೇರ್ಸಿಟಿ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೊರತೆಯೊಂದಿಗಿನ ವ್ಯವಹಾರವಾಗಿದೆ. ಯಾವ ದೇಶಕ್ಕೆ ಯಾವ ಸರಕಿನ ಕೊರತೆ ಉಂಟಾಗುತ್ತದೆ, ಯಾವ ದೇಶಕ್ಕೆ ಯಾವ ಕಚ್ಚಾ ಸರಕಿನ ಕೊರತೆ ಉಂಟಾಗುತ್ತದೆ, ಯಾವ ದೇಶಕ್ಕೆ ಸೇವೆಯ ಕೊರತೆ ಉಂಟಾಗುತ್ತದೆ, ಈ ರೀತಿ ತಮಗೆ ಕೊರತೆ ಇರುವ ಸರಕನ್ನು ಯಾವ ದೇಶದಿಂದ ದೊರೀತದ ಅನ್ನೋದನ್ನು ತಿಳಿದುಕೊಂಡು ಅವರು ಅಲ್ಲಿ ವ್ಯವಹಾರವನ್ನು ನಡೆಸಿ ಅಂತಾರಾಷ್ಟ್ರೀಯ ವ್ಯಾಪಾರ ಜರುಗುತ್ತದೆ. ಈ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರವು ಕೊರತೆಯೊಂದಿಗೆ ವ್ಯವಹರಿಸೋದು. ಆದ್ದರಿಂದ ಈ ಕೊರತೆಯನ್ನು ನೀಗಿಸಿಕೊಂಡಾಗ ಪ್ರತಿಯೊಂದು ರಾಷ್ಟ್ರಗಳು ಅಭಿವೃದ್ಧಿಗೊಳ್ಳುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ಬೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಡ್ವಾಂಟೇಜ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ದೆನ್ ಅಡ್ವಾಂಟೇಜಿಯಸ್ ಕಾಂಪಿಟೇಷನ್, ರಾಷ್ಟ್ರಗಳ ಮಧ್ಯೆ ಇಲ್ಲಿ ಅನಾರೋಗ್ಯಕರ ಪೈಪೋಟಿ ಆಗದೆ ಆರೋಗ್ಯಕರ ಮತ್ತು ಅನುಕೂಲಕರ ಪೈಪೋಟಿ ಆಗುತ್ತದೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಮಟ್ಟಿಗೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಂದು ಮುಖ್ಯ ಪಾತ್ರವನ್ನು ನಿಭಾಯಿಸಿದ್ದೇ ಆದರೆ ಅನುಕೂಲಕರ ಸ್ಪರ್ಧೆ ಆಗುತ್ತೆ. ಲಾರ್ಜ್ ಸೈಜ್ ಆಫ್ ಮಾರುಕಟ್ಟೆಯ ದೊಡ್ಡ ಗಾತ್ರ, ದೊಡ್ಡ ಪ್ರಮಾಣದ ಮಾರುಕಟ್ಟೆ, ಇಡೀ ಜಗತ್ತೇ ಒಂದು ಮಾರುಕಟ್ಟೆಯಾಗಿ ಪರಿವರ್ತನೆ ಆಗುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ಇವಿಷ್ಟು ಅಂಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದ
ಮಹತ್ವ ಮತ್ತು ಅನುಕೂಲವನ್ನು ಹೇಳಿದಾಗ, ಇನ್ನು ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಅನಾನುಕೂಲಗಳು ಅಂದಾಗ ಪ್ರತಿಯೊಂದು ಕಾರ್ಯಕ್ಕೆ ತನ್ನದೇ ಆದ ಅನುಕೂಲ ಮತ್ತು ಅನಾನುಕೂಲಗಳು ಇದ್ದೇ ಇರುತ್ತವೆ. ಅದರಂತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಕೂಡ ಬಹಳಷ್ಟು ಅನಾನುಕೂಲಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೇದಾಗಿ ಸಂಪನ್ಮೂಲಗಳ ಬಳಲಿಕೆ, ಅವು ಸಂಪನ್ಮೂಲಗಳ ಖಾಲಿಯಾಗುವಂಥ ಸಾಧ್ಯತೆ ಇರುತ್ತದೆ. ಎರಡನೇದಾಗಿ ಶಿಶು ಉದ್ಯಮಕ್ಕೆ ಸಮಸ್ಯೆ, ಬ್ಲೋ ಟು ಇನ್ಫ್ಯಾಂಟ್ ಇಂಡಸ್ಟ್ರಿ. ಸಾಮಾನ್ಯವಾಗಿ ಉದ್ಯಮದ ಆರಂಭದ ಕಾಲಕ್ಕೆ ಅದು ಕುಂಟುತ್ತಾ ಸಾಗುತ್ತಿರುತ್ತದೆ. ಇಂಥ ಸಂದರ್ಭದಲ್ಲಿ ವಿದೇಶಿ ವ್ಯಾಪಾರದಿಂದ, ವಿದೇಶಿ ದೊಡ್ಡ ಬೃಹತ್ ಉದ್ಯಮಗಳಿಂದ, MNCಗಳಿಂದ ಸ್ಪರ್ಧೆ ಒಡ್ಡಿದಾಗ ಆಗ ತಾನೇ ಆರಂಭಿಸಿದಂಥ ಶೈಶವಾವಸ್ಥೆಯಲ್ಲಿರ್ತಕ್ಕಂಥ ಉದ್ಯಮಕ್ಕೆ ನಿಜವಾಗಲೂ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಆನಂತರ ಡಂಪಿಂಗ್ ಅಂದರೆ ಸುರಿ ಮಾರಾಟ. ಒಂದು ದೇಶವು ಬೇರೊಂದು ದೇಶದಲ್ಲಿ ತಾನು ಉತ್ಪಾದಿಸಿದ ಸರಕನ್ನು ತನ್ನ ದೇಶದಲ್ಲಿನ ದರಕ್ಕಿಂತ ಕಡಿಮೆ ದರದಲ್ಲಿ ಬೇರೆ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ದೇ ಆದರೆ ಅದಕ್ಕೆ ಸುರಿ ಮಾರಾಟ ಅಥವಾ ಡಂಪಿಂಗ್ ಅಂತ ಕರೆಯುತ್ತಾರೆ. ಎಸ್, ಇದು ಬೇರೆ ದೇಶಗಳಲ್ಲಿನ ಆಯಾ ಸರಕಿನ ಉತ್ಪಾದನೆಯನ್ನು ಕುಂಠಿತಗೊಳಿಸಿ, ಸ್ಪರ್ಧೆಯನ್ನು ನೀಡಿ ಕುಂಠಿತಗೊಳಿಸಿ ಅಲ್ಲಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥಿತ ಪಿತೂರಿ ಅಂತ ಹೇಳ್ಬೋದು. ಈ ರೀತಿ ಇಂಥ ಡಂಪಿಂಗ್ ಕೂಡ ಇದು ಒಂದು ಅನಾನುಕೂಲಕರ ಅಂಶ. ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಅನಾನುಕೂಲಗಳಲ್ಲಿ ಪ್ರಮುಖವಾದದ್ದು ಡಂಪಿಂಗನ್ನು ನಿಯಂತ್ರಿಸಿದ್ದೇ ಆದರೆ ಶಿಶು ಉದ್ಯಮಕ್ಕೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಎಸ್, ಡೈವರ್ಸಿಫಿಕೇಷನ್ ಆಫ್ ಸೇವಿಂಗ್ಸ್, ಉಳಿತಾಯದ ವೈವಿಧ್ಯೀಕರಣ. ಇಲ್ಲಿ ಉಳಿತಾಯ ಯಾವ ಉತ್ಪಾದನಾ ಚಟುವಟಿಕೆಗೆ ಎಷ್ಟೆಷ್ಟು ಬೇಕೋ ಆಯಾ ಪ್ರಮಾಣದಲ್ಲಿ ವೈವಿಧ್ಯಮಯವಾಗಿ ಉಳಿತಾಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಅನಾನುಕೂಲ ಎಂದರೆ ಉಳಿತಾಯದ ವೈವಿಧ್ಯೀಕರಣ. ಅಂದರೆ ನಮಗೆ ಬೇಕಾದಂತಹ ಅತಿ ತುರ್ತು ಅಗತ್ಯಕ್ಕೆ ಉಳಿತಾಯ ಮಾಡಿಕೊಳ್ಳದೆ ಇದು ವೈವಿಧ್ಯೀಕರಣಗೊಂಡು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಈ ಕ್ರೋಢೀಕೃತಗೊಳ್ಳದೆ ವೈವಿಧ್ಯೀಕರಣಗೊಳ್ಳುತ್ತದೆ ಅಂತ ಹೇಳ್ಬೋದು. ಇದು ಅನಾನುಕೂಲಕರವಾದಂಥ ಅಂಶ. ಇನ್ನು ದೇಶೀಯ ಉದ್ಯೋಗ ಕ್ಷೀಣಿಸುತ್ತದೆ, ಡೆಕ್ಲೈನಿಂಗ್ ಡೊಮೆಸ್ಟಿಕ್ ಎಂಪ್ಲಾಯ್ಮೆಂಟ್. ವಿದೇಶಿಗರು ಪ್ರಮುಖ ಆಯಕಟ್ಟಿನ ಹುದ್ದೆಗಳನ್ನು ಮತ್ತು ಪರಿಣಿತ ಕ್ಷೇತ್ರದ ಹುದ್ದೆಗಳನ್ನು ಕಬಳಿಸಿಕೊಂಡು ನಮ್ಮ ದೇಶದಲ್ಲಿ ದೇಶೀಯ ಜನರಿಗೆ ಉದ್ಯೋಗದ ಪ್ರಮಾಣ ಕುಸಿತವಾಗ್ತಿದೆ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ಎಸ್, ಓವರ್ ಇಂಟರ್ಡಿಪೆಂಡೆನ್ಸ್, ಅತಿಯಾದ ಅಂತರ ಅವಲಂಬನೆ ಆಗುತ್ತದೆ. ನಾವು ವಿದೇಶಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅವಲಂಬನೆ ಆಗುತ್ತೇವೆ. ಇದರಿಂದ ನಮ್ಮ ಒಂದು ಭದ್ರತೆಗೆ ಭವಿಷ್ಯದಲ್ಲಿ ಭದ್ರತೆಗೆ ಧಕ್ಕೆ ಆಗಬಹುದಾದಂಥ ಒಂದು ಆಪತ್ತು, ರಿಸ್ಕ್ ಇದರಲ್ಲಿ ಇರುತ್ತದೆ ಅಂತ ಹೇಳ್ಬೋದು. ಎಸ್, ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿ ಹ್ಯಾವ್ ಫೈಂಡ್ ಔಟ್ ದ ಡಿಸ್ಅಡ್ವಾಂಟೇಜಸ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ಬೋದು. ಎಸ್, ಪ್ರಸ್ತುತ ಈ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಫಾರಿನ್ ಟ್ರೇಡ್ನ ಒಂದು ಕನ್ಕ್ಲೂಷನ್ ಪಾರ್ಟ್ನಲ್ಲಿ ಯಾವುದೇ ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ಅಥವಾ ವಿದೇಶಿ ವ್ಯಾಪಾರ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಬಹಳ ಮುಖ್ಯವಾದಂತಹ, ಅತ್ಯಂತ ಗುರುತಿಸಬಹುದಾದಂತಹ, ಪ್ರಭಾವ ಬೀರಬಲ್ಲವಂಥ ಪಾತ್ರವನ್ನು ವಹಿಸ್ತದೆ. ಮುನ್ಸೂಚನೆಯ ವ್ಯಾಪಾರವನ್ನು ನಿಯಂತ್ರಿತ ರೀತಿಯಲ್ಲಿ ಕೈಗೊಂಡರೆ ಅದು ದೇಶದ ಉತ್ಪಾದನೆ ಮತ್ತು ಒಟ್ಟಾರೆ ಕಲ್ಯಾಣವನ್ನು ಹೆಚ್ಚಿಸುವುದರಲ್ಲಿ ಸಂದೇಹವಿಲ್ಲ. ಟೋಟಲಿ international or foreign trade plays very important and vital role in the economic development of any country in the world. If foreign trade is undertaken in controlled manner, it will be increase the output and overall welfare of a country. Yes, that's it, the conclusion part. Yes, if you want to further reading, you have refer Datta and Sundaram Indian Economy by S. Chanda publication, New Delhi. If you want to Kannada book, HR Krishnamurthy, Economic Development of India, HR Krishnamurthy ಅವರ ಭಾರತದ ಆರ್ಥಿಕ ಅಭಿವೃದ್ಧಿ ಗ್ರಂಥವನ್ನು ನೋಡಬಹುದು. ಎಸ್, ಥ್ಯಾಂಕ್ ಯು.
Thank you one and all.